ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 2ನೇ ಪ್ರಶ್ನೆ. 300 ಗ್ರಾಂ ದ್ರವ್ಯರಾಶಿಯ ದೇಹವು ಆಂತರಿಕ ಬಲಗಳಿಂದಾಗಿ 2 ಭಾಗಗಳಾಗಿ ಒಡೆಯುತ್ತದೆ. ಇಲ್ಲೇನಾಯ್ತು, ಒಂದು 300 ಗ್ರಾಂ ದ್ರವ್ಯರಾಶಿ ಇದೆ. ಇದರಲ್ಲಿ ಆಂತರಿಕ ಬಲದಿಂದಾಗಿ 2 ಭಾಗವಾಗಿ ಒಡಿತಾ ಇದೆ. 200 ಗ್ರಾಂ ದ್ರವ್ಯರಾಶಿಯ ಒಂದು ಭಾಗವು ಪೂರ್ವದ ಕಡೆಗೆ, 200 ಗ್ರಾಂ ದ್ರವ್ಯರಾಶಿಯ ಭಾಗವು ಪೂರ್ವದ ಕಡೆಗೆ ಹೋಗ್ತಾ ಇದೆ. 300 ಗ್ರಾಂ ಇದರಲ್ಲಿ ಪೀಸ್ ಆಯ್ತಲ್ಲ, ಇದರಲ್ಲಿ 2 ಪೀಸ್ ಆಗಿದ್ದು ಅದರಲ್ಲಿ ಒಂದು 200 ಗ್ರಾಂ ಇದೆ, ಪೂರ್ವದ ಕಡೆ ಹೋಗ್ತಾ ಇದೆ. ಎಷ್ಟು? 12 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಎಂದು ಕಂಡು ಬಂದಿದೆ. ಇನ್ನೊಂದು ಭಾಗದ ವೇಗ ಎಷ್ಟು? ಇನ್ನೊಂದು ಭಾಗ ಅದರ ವೇಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಭಾಗ ಆಗಿದೆ ಅಲ್ಲ, ಅದರ ವೇಗ. ಹಾಗಿದ್ರೆ ಈಗ ನೋಡ್ತಾ ಹೋಗೋಣ. M1 ಏನಂತ ತಗೊಳ್ಳೋಣ? ನಾನು M1 ಏನಂತ ತಗೋತೀನಿ? 200 ಗ್ರಾಂ ತಗೋಬಿಡ್ತೇನೆ. ಸರಿ. M2 ಹಾಗಿದ್ರೆ ಏನಾಯ್ತು? 100 ಗ್ರಾಂ ಆಯ್ತಾ? 2 ಭಾಗ ಆಗಿದೆ ಅಂದಿದ್ದಾರೆ. ಒಂದು 200 ಗ್ರಾಂ ಆದ್ರೆ ಇನ್ನೊಂದು 100 ಗ್ರಾಂ ಆಗ್ಬೇಕಲ್ಲ, ಯಾಕಂದ್ರೆ ಟೋಟಲ್ ಮಾಸ್ ಏನಿದೆ 300 ಗ್ರಾಂ ಇತ್ತು. 300 ಗ್ರಾಂ ಅಲ್ಲಿ ಒಂದು 200 ಗ್ರಾಂ ಆಗಿ ಭಾಗ ಆಯ್ತು. ಇನ್ನೊಂದು ಎಷ್ಟಾಗ್ಬೇಕು? 100 ಆಗ್ಬೇಕು. ಹಾಗಾಗಿ 300 ಗ್ರಾಂ ಅಂತ ತಗೋತೀನಿ. ಈಗ ಒಂದು ಪೂರ್ವದ ಕಡೆಗೆ 12 ಮೀಟರ್ ಪರ್ ಸೆಕೆಂಡ್, ನಾನಿಲ್ಲಿ ಏನಂತ ತಗೋತಾ ಇದ್ದೀನಿ? ಇನಿಷಿಯಲಿ U1 0 ಅಂತ ಇಟ್ಕೊಳ್ತೀನಿ. ಯಾಕೆಂದ್ರೆ ಈ ದ್ರವ್ಯರಾಶಿ ಏನಿತ್ತು, ಈ ಮಾಸ್ ಏನಿತ್ತು, ಈ ವಸ್ತುವಿನ ದ್ರವ್ಯರಾಶಿ ಅಥವಾ ಈ ವಸ್ತು ಏನಿತ್ತು, ಆರಂಭಿಕವಾಗಿ ನಿಶ್ಚಲ ಸ್ಥಿತಿಯಲ್ಲಿತ್ತು, ಆಮೇಲೆ ಒಡೆತು. ಆರಂಭಿಕವಾಗಿ ನಿಶ್ಚಲ ಸ್ಥಿತಿಯಲ್ಲಿ ಇತ್ತು. ರೀಟೇಕಿಂಗ್ ಕ್ವಶನ್ ನಂಬರ್ 2. Retaking question number 2. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 2ನೇ ಪ್ರಶ್ನೆ. 300 ಗ್ರಾಂ ದ್ರವ್ಯರಾಶಿಯ ದೇಹವು ಆಂತರಿಕ ಬಲಗಳಿಂದಾಗಿ 2 ಭಾಗಗಳಾಗಿ ಒಡೆಯುತ್ತದೆ. ಇಲ್ಲೇನಾಯ್ತು, 300 ಗ್ರಾಂ ದ್ರವ್ಯರಾಶಿಯ ಒಂದು ದೇಹ ಇತ್ತು. ಅದು ಆಂತರಿಕ ಬಲದಿಂದಾಗಿ 2 ಭಾಗವಾಗಿ ಒಡಿತಾ ಇದೆ. 200 ಗ್ರಾಂ ದ್ರವ್ಯರಾಶಿಯ ಒಂದು ಭಾಗವು ಪೂರ್ವದ ಕಡೆಗೆ, 300 ಗ್ರಾಂನಲ್ಲಿ 200 ಗ್ರಾಂ ಒಡೆದಿದಲ್ಲ, ಅದು ಪೂರ್ವದ ಕಡೆಗೆ 12 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಎಂದು ಕಂಡು ಬಂದಿದೆ. ಇನ್ನೊಂದು ಭಾಗದ ವೇಗ ಎಷ್ಟು? 2 ಭಾಗ ಆಗಿತ್ತಲ್ಲ, ಅದರಲ್ಲಿ ಒಂದು ಪೂರ್ವದ ಕಡೆ ಹೋಗ್ತಾ ಇದೆ 12 ಮೀಟರ್ ಪರ್ ಸೆಕೆಂಡ್ ಅಲ್ಲಿ. ಇನ್ನೊಂದು ಭಾಗ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ? ಏನ್ ಕೊಟ್ಟಿದ್ದಾರೆ? M = 300 ಗ್ರಾಂ ತಗೋತೀನಿ. ಸರಿ, ಗ್ರಾಮ್ ಅನ್ನ ಕೆಜಿಗೆ ಮಾಡೋದಿದ್ರೆ 0.3 kg ಅಂತ ಬರೀಬೇಕು. ಅದಾದ್ಮೇಲೆ ಯಾಕೆಂದ್ರೆ 1 ಗ್ರಾಮ್ ಅಂದ್ರೆ 0.001 kg ಈಕ್ವಲ್ ಇರುತ್ತೆ. ಸರಿ, ಈಗ ಇನಿಷಿಯಲಿ ಆರಂಭಿಕ ವೇಗ ಏನಿದೆ, ಅದು ನಿಶ್ಚಲ ಸ್ಥಿತಿಯಲ್ಲಿದೆ. ಹಾಗಾಗಿ ಆರಂಭಿಕ ವೇಗ 0, M0 ಆರಂಭಿಕ ವೇಗದಲ್ಲಿ ಇದೆ. M1 ಏನಿದೆ? 200 ಗ್ರಾಂ ಇದೆ. 200 ಗ್ರಾಮ್ ಅನ್ನ ಕೆಜಿಗೆ ಮಾಡೋದಿದ್ರೆ 0.2 kg. ಸರಿನಾ? 0.2 kg ಆಯ್ತು. ಈಗ M2 ಎಷ್ಟಾಗುತ್ತೆ? 100 ಗ್ರಾಂ ಆಗುತ್ತೆ. ಯಾಕೆಂದ್ರೆ 300 ಗ್ರಾಮ್ ಅಲ್ಲಿ 200 ಗ್ರಾಂ ಹೋಯ್ತು, ಇನ್ನು ಉಳಿದಿರೋದು ಎಷ್ಟು? 100 ಗ್ರಾಂ ಅಂದ್ರೆ 0.1 kg ಆಯ್ತಾ? ಇದರಲ್ಲಿ ನಾನೀಗ ಏನನ್ನ ತಗೋತೀನಿ? V1 ಅಂತ ತಗೋತೀನಿ. V1 ಏನ್ ತಗೋತೀನಿ? 12 ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀನಿ. ಇದು M1 ನ ವೇಗ. V1 ಅಂತ ತಗೋತೀನಿ, 12 ಮೀಟರ್ ಪರ್ ಸೆಕೆಂಡ್. V2 ಎಷ್ಟು? ನಾವೀಗ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸರಿ, ಈಗ ಘಟನೆ ನಡೆಯೋದಕ್ಕಿಂತ ಮೊದಲು ಏನು ಸಂವೇಗ ಇತ್ತಲ್ಲ, ಅದು ಘಟನೆ ನಡೆದ ಆದ್ಮೇಲಿನ ಸಂವೇಗಕ್ಕೆ ಈಕ್ವಲ್ ಆಗಿರುತ್ತದೆ. ಇದು ಯಾವುದರ ಪ್ರಕಾರ? ಸಂವೇಗದ ಸಂರಕ್ಷಣಾ ನಿಯಮದ ಪ್ರಕಾರ ಈ ರೀತಿಯಾಗಿ ಹೇಳ್ತೀವಿ. ಘಟನೆ ನಡೆಯೋದಕ್ಕಿಂತ ಮೊದ್ಲೇನಿತ್ತು ಸಂವೇಗ? M × U ಇತ್ತು. ಘಟನೆ ನಡೆದಾದ್ಮೇಲೆ M1 V1 + M2 V2 ಇದೆ. ಹಾಗಿದ್ರೆ
ನೋಡೋಣ. ಈಗ ಎಂ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. 0.3 ಇಂಟು ಯು ವ್ಯಾಲ್ಯೂ 0 ಇದೆ, ಇದು ಟೋಟಲ್ 0 ಆಯ್ತು. M1 ವ್ಯಾಲ್ಯೂ ಏನಿದೆ 0.2 kg ಇದೆ, ಇಂಟು V1 ವ್ಯಾಲ್ಯೂ ಎಷ್ಟಿದೆ 12 ಮೀಟರ್ ಪರ್ ಸೆಕೆಂಡ್ ಇದೆ, ಪ್ಲಸ್ M2 ವ್ಯಾಲ್ಯೂ ಎಷ್ಟಿದೆ 0.1 kg ಇದೆ. V2 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡ್ತಿದೀವಿ. ಈಗ ಇದು 0 ಆಯ್ತು, ಸರಿನಾ? ಇದ್ರ ವ್ಯಾಲ್ಯೂ 0 ಆಯ್ತು. 0 ಇಸ್ ಈಕ್ವಲ್ ಟು 12 ಇಂಟು 0.2 ಮಾಡಿದ್ರೆ ಎಷ್ಟು ಬರುತ್ತೆ? 12 ಇಂಟು 0.2 2.4 ಬರುತ್ತಾ? 2.4 ಪ್ಲಸ್ 0.1 ಇಂಟು V2. ಸರಿ, ಹಾಗಿದ್ರೆ ಈಗ 0.1 ಇಂಟು V2 ಇಸ್ ಈಕ್ವಲ್ ಟು ಮೈನಸ್ 2.4 ಆಯ್ತಾ? ಮೈನಸ್ 2.4. ಹಾಗಿದ್ರೆ V2 ಇಸ್ ಈಕ್ವಲ್ ಟು ಮೈನಸ್ 2.4 ಡಿವೈಡೆಡ್ ಬೈ 0.1 ಎಷ್ಟು ಬರ್ತಾ ಇದೆ ಆನ್ಸರ್? ಮೈನಸ್ 24 ಬರ್ತಿದ್ಯಾ? 2.4 ಡಿವೈಡೆಡ್ ಬೈ 0.1 ಮಾಡಿದಾಗ 24 ಮೀಟರ್ ಪರ್ ಸೆಕೆಂಡ್ ಬರ್ತಿದೆ, ಮೀಟರ್ ಪರ್ ಸೆಕೆಂಡ್. ಇದು ಉತ್ತರ. ಇಲ್ಲಿ ಮೈನಸ್ ಏನನ್ನ ಸೂಚಿಸ್ತಾ ಇದೆ ನಮ್ಗೆ? ವಿರುದ್ಧ ದಿಕ್ಕಿನಲ್ಲಿ, ಒಂದು ಈ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಹೋದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೊಂದು ಹೋಗ್ತಾ ಇದೆ, ಎರಡು ವಿರುದ್ಧ ದಿಕ್ಕಿನಲ್ಲಿ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ ಮೈನಸ್ ಅನ್ನೋದು. ಥ್ಯಾಂಕ್ ಯು.